ನಾನು NDA ಅಭ್ಯರ್ಥಿಗಳು BJP ಅವರು ಅಂತ ಏನು ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೀರೋ ಅವನವನ ಲೋಪರ್ ನನ್ನ ಮಗ ಮುಂಚಾಬಿ ಇಟ್ಕೊಂಡು ಬಂಗಾರಪೇಟೆ ಕ್ಷೇತ್ರನ ಹಿಂದೂ ಮುಸ್ಲಿಂ ಗಲಾಟೆ ಮಾಡಿಸ್ಬೇಕು ಅಂತೇಳಿ ನೀವು ಇವತ್ತೇನು ಹೊರಟು ಬಂದಿದ್ದೀರೋ ಬಂಗಾರಪೇಟೆಗೆ. ನಾನು ನೇರವಾಗಿ ನಿಮ್ಗೆ ಸವಾಲಾಗ್ತಾ ಇದ್ದೀನಿ, ಪತ್ರಕರ್ತರ ಮುಖಾಂತರ ನೀವು ಒಂದು ಡೇಟ್ ಕೊಡಿ. ಎಲ್ಲೆಲ್ಲಿ ಬೋಗಸ್ ಜಮೀನುಗಳು ಶಾಸಕರು ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲೆಲ್ಲಿ ಮಾಡಿದಾರೋ ಅಂತೇಳಿ ಡಾಕ್ಯುಮೆಂಟ್ ಸಮೇತ ನೀವೊಂದು ಡೇಟ್ ಕೊಟ್ಟು, ಇದೇ ನ್ಯಾಯಸ್ಥಾನ ಅಂಬೇಡ್ಕರ್ ಇರ್ತಕ್ಕಂಥ ಒಂದು ಸ್ಥಾನ ಇದು, ಇಲ್ಲಿಗೆ ನೀವು ಪತ್ರಿಕೆ ಮುಖಾಂತರ ಡೇಟ್ ಕೊಡಿ. ನೀವು ಮಾಡಿರ್ತಕ್ಕಂಥದ್ದು ಎಲ್ಲೆಲ್ಲಿ ಅಕ್ರಮವಾಗಿ ಜಮೀನುಗಳು ಸಂಪಾದನೆ ಮಾಡಿದ್ದೀರಾ, ಎಲ್ಲೆಲ್ಲಿ ಲೇಔಟ್ಗಳು ಮಾಡಿದ್ದೀರಾ, ಎಲ್ಲೆಲ್ಲಿ ಸೈಡ್ಗಳು ಮಾಡಿದ್ದೀರಾ, ಎಲ್ಲೆಲ್ಲಿ ಪೆಟ್ರೋಲ್ ಬಂಕ್ಗಳು ಮಾಡಿದ್ದೀರಾ, ಎಲ್ಲೆಲ್ಲಿ ಕ್ರಷರ್ಗಳು ಮಾಡಿದ್ದೀರಾ, ಅದನ್ನೆಲ್ಲ ದಾಖಲೆ ಸಮೇತ ನಾವು ತಗೊಂಡ್ಬರ್ತೀವಿ. ಈ ಒಂದು ಚಾಲೆಂಜ್ಗೆ ಪತ್ರಕರ್ತರ ಮುಖಾಂತರ ನೀವೇ ದಿನಾಂಕ ನಿಗದಿ ಮಾಡಿ ಅಲ್ಲಿಗೆ ನಾವು ಬರ್ತೀವಿ. ಮುಖ್ಯವಾಗಿ ಪುರಸಭೆ ಒಂದು ರಚನೆ ಬಗ್ಗೆ ನಾನು ಈ ಸಮಯದಲ್ಲಿ ಎರಡು ಮಾತುಗಳಲ್ಲಿ ಮಾತ್ರ ಮಾತಾಡ್ತೇನೆ. ಯಾವಾಗಲೂ ಕೂಡ ಯಾವುದೇ ಪ್ರದೇಶದಲ್ಲಿ ಒಂದು ಪುರಸಭೆ ಅಥವಾ ಪಂಚಾಯಿತಿ ಅಥವಾ ನಗರಸಭೆ ಯಾವುದೇ ಆದರೂ ಕೂಡ ಘೋಷಣೆ ಆದ ಸರ್ಕಾರದಿಂದ ಅದಕ್ಕೆ ಒಂದು ಎಲ್ಲ ಫಿಕ್ಸ್ ಮಾಡ್ತಾರೆ, ಜ್ಯೂರಿಸ್ಡಿಕ್ಷನ್ ಮಾಡ್ತಾರೆ. ಆ ಜ್ಯೂರಿಸ್ಡಿಕ್ಷನ್ ಮಾಡಿದ್ಮೇಲೆ ಅದರೊಳಗೆ ಬರುವಂಥ ಯಾವುದೇ ರೆವಿನ್ಯೂ ಲ್ಯಾಂಡ್ ಇರಲಿ ಅಥವಾ ಖರಾಬ್ ಲ್ಯಾಂಡ್ ಇರಲಿ ಅಥವಾ ಸೈಟ್ಗಳಿರಲಿ, ಏನೇ ಇರಲಿ, ಗ್ರಾಮ ಠಾಣೆ ಇರಲಿ, ಎಲ್ಲ ಪುರಸಭೆ ಸರಹದ್ದಿಗೆ ಸೇರೋಗುತ್ತೆ. ಅಲ್ಲಿ ರೆವಿನ್ಯೂನ ಮಾತೇ ಬರೋದಿಲ್ಲ. ಇದು ಅನೇಕ ಕೋರ್ಟ್ಗಳಲ್ಲಿ ಕಚೇರಿಗಳಲ್ಲಿ ಈಗಾಗಲೇ ತೀರ್ಮಾನ ಆಗುವಂಥ ಒಂದು ವಿಷಯ. ಅದೇ ರೀತಿಯಾಗಿ ಪುರಸಭೆ ಇಲ್ಲಿ ಬಂಗಾರಪೇಟೆ ಆದಮೇಲೆ ಬಂಗಾರಪೇಟೆ ಜ್ಯೂರಿಸ್ಡಿಕ್ಷನ್ನಲ್ಲಿ ಗ್ರಾಮ ಠಾಣೆ ಆದಮೇಲೆ ಬರುವಂಥ ಜಾಗಗಳು ಕೂಡ ಜ್ಯೂರಿಸ್ಡಿಕ್ಷನ್ ಚೇಂಜ್ ಆಯಿತು. ಕಾಲಕ್ಕೆ ಸಂಬಂಧವಂತೆ ಚೇಂಜ್ ಆಗಿ ಬಂದಿದೆ. ಅದೇ ರೀತಿಯಾಗಿ ಬಂಗಾರಪೇಟೆ ಜ್ಯೂರಿಸ್ಡಿಕ್ಷನ್ನಲ್ಲಿ 2 ಕೆರೆಗಳಿದ್ದು, ಒಂದು ದೊಡ್ಡ ಕೆರೆ, ಒಂದು ಚಿಕ್ಕ ಕೆರೆ. ಮೊದಲು ಅವು ಗಾಂಧಾಡಿಂದ ಆಚೆ ಇತ್ತು, ರೆವಿನ್ಯೂನಲ್ಲಿ ಇತ್ತು, ಅದಕ್ಕೆ ಸರ್ವೆ ನಂಬರ್ ಇರುತ್ತೆ, ಎಲ್ಲ ಇರುತ್ತೆ, ಆ ಜೊತೆಗಿರೋ ಕನ್ನಡ. ಅದಾದಮೇಲೆ ದೊಡ್ಡ ಕೆರೆ ಚಿಕ್ಕ ಕೆರೆ ಎರಡೂ ಕೂಡ ಪುರಸಭೆ ಸರದ್ದು ಬಂದ್ಬಿಡ್ತು. ಯಾವುದೇ ಡಿಪಾರ್ಟ್ಮೆಂಟ್, ಬೇರೆ ಇಲಾಖೆ, ಇರಿಗೇಷನ್ ಡಿಪಾರ್ಟ್ಮೆಂಟ್ ಆಗಲಿ ಅಥವಾ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಲಿ ಯಾವುದಕ್ಕೂ ಸೇರಿಲ್ಲ. ಆ 2 ಕೆರೆಗಳು ನಮ್ಮ ಮತ್ತು ಯಾವುದಾದ್ರೂ ಖರಾಬ್ ಲ್ಯಾಂಡ್ ಇದೆ. ಇವಾಗ ಕ್ಯಾಂಪಿಂಗ್ ಗ್ರೌಂಡ್ ಇದೆ, ನಮ್ಮಲ್ಲಿ ಸ್ವೀಪರ್ಸ್ ಕಾಲೋನಿಯೆಲ್ಲ ಕಟ್ಕೊಟ್ಟಿದ್ದೀವಿ. ಕ್ಯಾಂಪಿಂಗ್ ಗ್ರೌಂಡ್ ಅದು. ಕ್ಯಾಂಪಿಂಗ್ ಗ್ರೌಂಡ್ ಅಂದರೆ ಬ್ರಿಟಿಷ್ ಕಾಲದಲ್ಲಿ ಮಿಲಿಟ್ರಿ ಇಲ್ಲಿಂದ ಬಂದು ಹೋಗೋವಾಗ ಅವರು ಅಲ್ಲಿ ಕ್ಯಾಂಪ್ ಮಾಡೋದಕ್ಕೆ ಇಟ್ಕೊಂಡಿದ್ದಂಥ ಜಾಗ. ಅದೇ ರೀತಿಯಾಗಿ ಇದು ಈ ಕಡೆ ನಮ್ಮ ಸಂಜೆ ಗೇಟ್ ಇದ್ದಿದ್ದು, ಅದರ ಪಕ್ಕದಲ್ಲಿರೋ ಜಾಗಗಳು ಇವಾಗ ನಾವು SRH ಮತ್ತು ತಾಲೂಕು ಆಫೀಸ್ ಕಟ್ಟಿರೋದು, ಮತ್ತು ಆಕ್ಷನ್ ಮಾಡೋ ಸಂತೆ ಗೇಟು, ಅದ್ರ ಪಕ್ಕದಲ್ಲಿರುವಂಥ ಜೈನ್ ಮಿಲ್ ಪಕ್ಕದಲ್ಲಿದ್ದ ಅದು ಸೈಟು, ಆಮೇಲೆ ಜಾಗಗಳೆಲ್ಲ ಒಂದೊಂದಾಗಿ ಮುನ್ಸಿಪಾಲ್ಟಿ ಮಾಡ್ಕೊಂಡು ಬಂದಿದೆ. ಅದೇ ರೀತಿಯಾಗಿ ಸುಬ್ಬೇಶ್ ಶೆಟ್ಟಿ ಅವ್ರ ಮಿಲ್ ಕಟ್ಟೋಕ್ಕಿಂತ ಮುಂಚೆ 1953ರಲ್ಲಿ ಆದಾಯ ಜಾಸ್ತಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಆವಾಗೇನಾಯಿತು, ಒಂದು ರೆಸೊಲ್ಯೂಷನ್ ಮಾಡಿ ಸರ್ಕಾರಕ್ಕೆ ಕಳಿಸ್ತಾರೆ ಪುರಸಭೆಯಿಂದ. ಸ್ವಲ್ಪ ಪುರಸಭೆ ಸರ್ಕಾರದಿಂದ ಅನುಮತಿ ಪಡೆದು ಓಪನ್ ಆಕ್ಷನ್ ಮಾಡ್ತಾರೆ, ಪಬ್ಲಿಕ್ ಆಕ್ಷನ್ ಮಾಡ್ತಾರೆ. ಪಬ್ಲಿಕ್ ಆಕ್ಷನಲ್ಲಿ ಮಾಡಿದಾಗ ಆವಾಗ ಅದನ್ನು ಸುಬ್ಬೇಶ್ ಶೆಟ್ಟಿ ಅವರು ಖರೀದಿಗೆ ತಗೊಳ್ತಾರೆ. ಖರೀದಿ ತಗೊಂಡು ಅಲ್ಲಿ ಒಂದು ರೈಸ್ ಮಿಲ್ ಮಾಡಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಈ ಊರಿಗೆ 1959ರಲ್ಲಿ ಬಂದಿದ್ದು ಮುಳಬಾಗಿಲಿಂದ. ಅದಕ್ಕಿಂತ ಮುಂಚೆನೇ ಅವರು ಈ ಒಂದು ಆಗಿತ್ತು. ಅಲ್ಲಿ ಒಂದು ಮಿಲ್ಲು ಕಟ್ಟಿದ್ರು ಅವರು. ಅಲ್ಲಿ ರೈಸ್ ಮಿಲ್ಲು ರನ್ ಮಾಡಬೇಕಂದ್ರೆ ಶೆಡ್ಡು ಕಟ್ಟಿದ್ದು ಅಲ್ಲಿ ಅವರೊಬ್ಬರೇ ಜೊತೆ ಅಲ್ಲದೆ ಅವ್ರ ಜೊತೆ ಇಬ್ಬರು ಪಾರ್ಟ್ನರ್ಸು ಎಲ್ಲ ಸೇರಿಕೊಂಡು ಆ ವ್ಯವಹಾರ ಮಾಡ್ತಾಯಿದ್ರು. ಕಾರಣ ಅಂತ ಹೇಳಿದ್ರೆ ಅವರಲ್ಲಿ ಪಾರ್ಟ್ನರ್ಗಳಲ್ಲಿ ವ್ಯತ್ಯಾಸ ಆಗಿ ಸಿದ್ದಪ್ಪ ಚಂದ್ರರಾಯ ಪಾರ್ಟ್ನರ್ ಮತ್ತು ಜಾನಿ ಅಂತಿದ್ರು, ಅವರು 3 ಜನ ಪಾರ್ಟ್ನರ್. ಅವರದ್ದು ಅವ್ರ ಕೇಸ್ ನಡ್ಕೊಂಡಾಗಿದ್ದು ಅದು ಅವ್ರ ಸ್ವಂತ ವಿಷಯ. ಆ ಪ್ರಾಪರ್ಟಿ ಬಗ್ಗೆ ಅವರು ಡಿಸ್ಪ್ಯೂಟ್ ಆದರೂ ಕೂಡ 30 ವರ್ಷದಿಂದ 40 ವರ್ಷದಿಂದ ನಡ್ಕೊಂಡು ಬರ್ತಾನೆ ಇದೆ ಆ ಕೇಸುಗಳು. ಆಮೇಲೆ ಅದೇನು ಸೆಟಲ್ಮೆಂಟ್ ಮಾಡ್ಕೊಂಡಿರ್ತಾರೆ ಅವರಾಗಿ. ಇದ್ರ ಮಧ್ಯೆ ಬೇರೆಯವರು ಕೂಡ ಇದ್ರ ಬಗ್ಗೆ ಖರಾಬ್ ಜಮೀನು ಇದು ಎಲ್ಕೊಟ್ಟು ಇವರು ಸುಮ್ಮನೆ ಕಟ್ಕೊಂಡಿದ್ದಾರೆ ಅಂತ ಕೂಡ ಬೇರೆ ಬೇರೆ ಸಂಘದವರು ಯಾರು ಪ್ರೈವೇಟ್ ಕಂಪ್ಲೇಂಟ್ಗಳು ಪ್ರೈವೇಟ್ ಕೋರ್ಟ್ಗಳಲ್ಲಿ ಕೇಸ್ ಆಗಿತ್ತು. ಅದೆಲ್ಲ ಅದ್ರ ಬಗ್ಗೆ ಇವಾಗಲೇ ನಮ್ಮ ಅಣ್ಣದವರ ಮಾತಾಡಿದ್ದಾರೆ. ಆ ರೀತಿಯಾಗಿ ಆದಮೇಲೆ ಅದನ್ನು ಅವರು ಅಣ್ತಂಬಂದರು, ಅವರು ಸುಭಾಷ್ ಶೆಟ್ಟಿ ತೀರ್ಕೊಂಡ್ರು, ಸುಭಾಷ್ ಶೆಟ್ಟಿ ಮಗ ತೀರ್ಕೊಂಡ, ಇವಾಗ ಮೊಮ್ಮಕ್ಕಳಿದ್ದಾರೆ. ಅವ್ರಿಗೆ ಏನು ಮಾರಬೇಕು ಅಂತ ಪರಿಸ್ಥಿತಿ ಬಂತೋ ಏನೋ ಗೊತ್ತಿಲ್ಲ ನಮಗೆ. ಅವರು ಅದನ್ನು ಮಾರಿದ್ದಾರೆ. ಮಾರೋದಕ್ಕೆ ಇಟ್ಟಿದ್ರು ಅಥವಾ ಡಿಸ್ಪ್ಯೂಟ್ ಇದ್ರೆ ಏನೋ ಮಾಡಿ ಅದನ್ನು ಇವಾಗ ಶಾಸಕರು ಅವ್ರ ಬಗ್ಗೆ ಯಾರು ತೆಗೆದುಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾರೇ ತಗೊಳ್ಳೋದು, ನೀವು ತಗೋಬೋದು, ನಾವು ತಗೋಬೋದು, ಇನ್ನೊಬ್ರು ತಗೋಬೋದು, ಯಾವ ಪಾರ್ಟಿನವರಾದ್ರೂ ತಗೋಬೋದು, ಪಬ್ಲಿಕ್ಕು ತಗೋಬೋದು. ಆ ರೀತಿಯಾಗಿ ತಗೊಂಡ ತಕ್ಷಣ
ಅದು ಒಂದು ಖರಾಬ್ ಲ್ಯಾಂಡ್ ಆಗಿಬಿಡುತ್ತಾ? ಅಥವಾ 1953 ಮಾರ್ಚ್ ಮೇಲೆ 54ರ ರಿಜಿಸ್ಟ್ರೇಷನ್ ಮಾಡಿಕೊಟ್ಟ ಮೇಲೆ ಇವ್ರು ಮುನ್ಸಿಪಾಲ್ಟಿಯಲ್ಲಿ ಆಮೇಲೆ ಅಸೆಸ್ಮೆಂಟ್ ಅಂದರೆ 1999 2000ವರೆಗೂ ಕೂಡ ಪ್ರತಿಯೊಂದು 5 ವರ್ಷಕ್ಕೊಂದು ಸರಿ ಪುರಸಭೆಯಲ್ಲಿ ಅಸೆಸ್ಮೆಂಟ್ ಅಂತ ಮಾಡ್ತಾಯಿದ್ವಿ. ಅಸೆಸ್ಮೆಂಟ್ ಅಂದರೆ ಕಂದಾಯ ಫಿಕ್ಸ್ ಮಾಡೋದು. ಆವಾಗ ಸೆಲ್ಫ್ ಅಸೆಸ್ಮೆಂಟ್ ಅಂತ ಇರಲಿಲ್ಲ. ಆವಾಗ 5 ವರ್ಷಕ್ಕೊಂದು ಸರಿ ಒಬ್ಬ ಸರ್ಕಾರದಿಂದ ಡೈರೆಕ್ಟರ್ ಆಫ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನಿಂದ ಒಬ್ಬ ಆಫೀಸನ್ನು ಅಧಿಕಾರಿ ನೇಮಕ ಮಾಡಿ ಅವರು ಎಲ್ಲ ಊರಿನಲ್ಲೆಲ್ಲ ಸುತ್ತಾಡಿ ಒಂದೊಂದು ಬಿಲ್ಡಿಂಗು ಮೆಷರ್ಮೆಂಟ್ ಮಾಡಿ ಅವ್ರಿಗೆ ಎಷ್ಟೆಷ್ಟು ಬಂದಿದೆ ಅದನ್ನು ಪುಸ್ತಕದಲ್ಲಿ ಎಂಟ್ರಿ ಮಾಡಿ ಅದಕ್ಕೆ ಆವತ್ತಿನ ಬೆಲೆ ಮೇಲೆ ಬೆಲೆ ಅಂತಂದರೆ ಬಾಡಿಗೆ ಬೆಲೆ ಮೇಲೆ ರೆಂಟಲ್ ವ್ಯಾಲ್ಯೂ ಮೇಲೆ ಫಿಕ್ಸ್ ಮಾಡ್ತಾ ಇದ್ದಿದ್ದು ಆವಾಗ ಕಂದಾಯನ. ಆ ರೀತಿಯಾಗಿ ಅದನ್ನು ಫಿಕ್ಸ್ ಮಾಡಿ ಅದಕ್ಕೆ ಫಿಕ್ಸ್ ಮಾಡಿಕೊಡ್ತಾರೆ. ಅದನ್ನು ಅಷ್ಟೇ ಇವರು ಅಸಿಸ್ಟೆಂಟ್ ಕಮಿಷನರ್ ಬರ್ತಾರೆ 5 ವರ್ಷಕ್ಕೊಂದು ಸರಿ. ಇವ್ರದ್ದಾದಮೇಲೆ ಅವ್ರ ಮುಂದೆ ಪ್ಲೇಸ್ ಮಾಡ್ತಾರೆ. ಪ್ಲೇಸ್ ಮಾಡಿ ಅವ್ರು ಅಪ್ರೂವ್ ಮಾಡಿದ್ಮೇಲೆ ಮುನ್ಸಿಪಲ್ ರೆಸೊಲ್ಯೂಷನ್ ಆಗುತ್ತೆ. ಮುನ್ಸಿಪಲ್ ರೆಸೊಲ್ಯೂಷನ್ ಆದಮೇಲೆ ಅದರಲ್ಲಿರೋ ಖಾತೆ ಎಲ್ಲ ಅವ್ರ ಹೆಸರು ಯಾರು ಓನರ್ ಇರ್ತಾರೋ ಅವ್ರ ಹೆಸರಿನಲ್ಲಿ ಅಸೆಸ್ಮೆಂಟ್ ಆಗುತ್ತೆ. ಅದಕ್ಕೆ ಸರ್ಕಾರಿ ಬಿಲ್ಡಿಂಗ್ಗಳು ಆಗುತ್ತೆ, ಖಾಸಗಿ ಬಿಲ್ಡಿಂಗ್ಗಳು ಆಗುತ್ತೆ, ಬೇರೆ ಯಾವುದಾದ್ರೂ ಬಂದಿದ್ರು ಆಗುತ್ತೆ. ಅಸೆಸ್ಮೆಂಟ್ ಬಂದ ಮೇಲೆ ಅವ್ರು ಮುನ್ಸಿಪಲ್ ರೆಸೊಲ್ಯೂಷನ್ ಆಗೋಯ್ತು. ಅದನ್ನು ಯಾರು ಅಬ್ಜೆಕ್ಷನ್ಸ್ ಕರೀತಾರೆ, ಯಾರಾದರೂ ಅಬ್ಜೆಕ್ಷನ್ ಪಬ್ಲಿಕ್ ಹಾಕೊಂಡಿದ್ರೆ ಹಾಕ್ಬೋದು. ಅದಕ್ಕೂ ಟೈಮ್ ಕೊಟ್ಟಿರ್ತಾರೆ ಅಂತಂದು ಯಾವುದೋ ಅಬ್ಜೆಕ್ಷನ್ ಬಂದರೆ ಇದು ಕೂಡ ಅಥವಾ ಅದನ್ನು ಸರಿಯಾಗಿ ಅಬ್ಜೆಕ್ಷನ್ ಇದ್ದರೆ ಕೂಡ ಅದನ್ನು ಮಜಾ ಮಾಡಿ ಅಸೆಸ್ಮೆಂಟ್ ಕನ್ಫರ್ಮ್ ಮಾಡ್ತಾರೆ. ಆ ರೀತಿ ಕನ್ಫರ್ಮ್ ಆಗಿರೋಂಥ ಆಸ್ತಿ ಅದು. ಅದನ್ನು ಈಗ ನಮ್ಮ ಶಾಸಕರ ಬಗ್ಗೆ ಅದನ್ನು ಖರೀದಿ ಮಾಡೋದು ಅಂತ ಹೇಳಿದ ತಕ್ಷಣ ಇವರು ಈ ರೀತಿ ಆದಂಥ ಅಪಪ್ರಚಾರ ಮಾಡೋದು ಎಷ್ಟು ಮಾತ್ರ ಸರಿ? ಎಲ್ಲರೂ ಕೂಡ ಯೋಚನೆ ಮಾಡಬೇಕು. ಅದನ್ನು ಮಾಡೋದಕ್ಕೆ ಅವ್ರಿಗೆ ಯಾವುದೇ ರೀತಿಯಂಥ ಹಕ್ಕಿರೋದಿಲ್ಲ. ಮತ್ತು ಮುನ್ಸಿಪಲ್ ಜಾಗನ ಆಕ್ಷನ್ ಮಾಡಿ ಸರ್ಕಾರದ ಅನುಮೋದನೆ ಮೇಲೆ ಆಕ್ಷನ್ ಮಾಡಿ ಅವ್ರು ಪೊಸಿಷನ್ ಕೊಟ್ಟು ಕಂದಾಯ ಕೊಟ್ಟು ಅವ್ರು ಮಾಡ್ಕೊಂಡಾಗ ಇವಾಗ ಅದರ ಮೇಲೆ ಒಂದು ಡಿಸ್ಪ್ಯೂಟ್ ಮಾಡೋದಿದ್ರೆ ಮಾಡಲಿ, ಕೋರ್ಟ್ಗೆ ಹೋಗಲಿ, ಯಾರು ಅಡಚಣೆ ಇಲ್ಲ. ಆದರೆ ಸುಮ್ಮನೆ ತಗೊಂಡವ್ರ ಮೇಲೆ ಆಪಾದನೆ ಮಾಡಿ ಅವರ ಚಾರಿತ್ರ್ಯವೇ ಮಾಡಬೇಕು ಅಂತ ತಗೊಳ್ತಾರಲ್ಲ, ಇದು ಭಾಳ ಅನ್ಯಾಯ. ಇದನ್ನು ಅವ್ರಿಗೆ ಇಲ್ಲಿ ಬಿಡಬೇಕು. ಹಾಗೇನಾದ್ರು ಅವ್ರಿಗೇನಾದ್ರು ಅನುಮಾನ ಇದ್ದರೆ ಪ್ರಾಪರ್ಟಿ ಅವ್ರದ್ದೆಲ್ಲ ಇನ್ನೊಬ್ಬರದಲ್ಲ ಅಂತ ಸರ್ಕಾರ ಇದ್ದರೆ ಕೋರ್ಟ್ಗೆ ಹೋಗಿ, ನ್ಯಾಯಾಲಯಗಳಿದೆ. ಯಾವುದೂ ರೀತಿಯಾದಂಥ ಮುನ್ಸಿಪಾಲ್ಟಿ ಅವ್ರು ತಗೋಬೇಕು, ಮುನ್ಸಿಪಾಲ್ಟಿ ಮೇಲೂ ಹೋಗ್ಬೋದು, ಸರ್ಕಾರದ ಮೇಲೂ ಹೋಗ್ಬೋದು, ಅಥವಾ ಮಾರಿರೋರ ಮೇಲೆ ಹೋಗ್ಬೋದು. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಅದಕ್ಕೋಸ್ಕರ ಈ ಒಂದು ಚಾರಿತ್ರ್ಯವಧೆ ಮಾಡೋದನ್ನು ನಾವೆಲ್ಲ ಖಂಡಿಸ್ತೀವಿ. ಈ ಯಾವುದು ಚಾರಿತ್ರ್ಯವಧೆ ಯಾರಿಗೂ ಮಾಡೋಕ್ಕೆ ಅವಶ್ಯಕತೆ ಇಲ್ಲ. ಪ್ರಾಪರ್ಟಿ ಸರಿಯಾಗಿದೆ ಅಂದರೆ ಕೋರ್ಟ್ಗೆ ಹೋಗ್ಬೋದು, ಮೊಕದ್ದಮೆ ಕೊಡ್ಬೋದು, ಆದಮೇಲೆ ತೀರ್ಮಾನ ತೆಗೆದುಕೊಳ್ಬೋದು. ಅವರು ಕೂಡ ತಗೊಂಡವರು ಕೂಡ ಅಧಿಕಾರ ಇರುತ್ತೆ ಮಾಡ್ಕೊಳ್ಳೋದಕ್ಕೆ. ಮಾರಿರೋರ್ಗೂ ಕೂಡ ಅದ್ರ ಮೇಲೆ ಅವ್ರಿಗೆ ಮೊಕದ್ದಮೆಯಲ್ಲಿ ಜವಾಬ್ ಕೊಡೋದಕ್ಕೆ ಅವಕಾಶ ಇರುತ್ತೆ. ಅದಕ್ಕೋಸ್ಕರ ಈ ಚಾರಿತ್ರ್ಯವಧೆಯನ್ನು ಬಿಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮ ಪತ್ರದ ಮೂಲಕ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಎಲ್ಲ ಪತ್ರಕರ್ತ ಮಿತ್ರರೇ, ಇವತ್ತು ಮಾಜಿ ಸಂಸದರು ನಾನು ನೋಡ್ತಾ ಬರ್ತಾ ಇದ್ದೀನಿ. ಈಗ ಸುಮಾರು ಡಬಲ್ ಇಂಜಿನ್ ಇತ್ತು. ಇವತ್ತು ಅವರು ಸಂಸದರಾಗಿದ್ದಾಗ ಕೇಂದ್ರದಲ್ಲಿ ಸರ್ಕಾರ ಇತ್ತು, ರಾಜ್ಯದಲ್ಲಿ ಕೂಡ ಸರ್ಕಾರ ಇತ್ತು. ಸುಮಾರಷ್ಟು ವಿಚಾರಗಳು ತಗೊಂಡು ಪಬ್ಲಿಕ್ಕಲ್ಲಿ ಸಾರ್ವಜನಿಕರಲ್ಲಿ ಗೊಂದಲ ಮೂಡಿಸ್ತವ್ರೆ ಹೊರತು ಯಾವುದೇ ಕಾನೂನು ಹೋರಾಟ ಮಾಡಿ ಜೈಗಳಿಸಿ ನಾನಂತೂ ನೋಡಿಲ್ಲ. ಈ ದೇಶದಲ್ಲಿ ಕಾನೂನು ತುಂಬ ದೊಡ್ಡದಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಈ ಕಾನೂನಿಗೆ ಮಿಂಚಿ ಯಾರೂ ಈ ದೇಶದಲ್ಲಿ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಅವರು ದೊಡ್ಡ ಸ್ಟಾರ್ಡಮ್ ಆದರೂ ಎತ್ಕೊಂಡೋಗಿ ಒಳಗಡೆ ಹಾಕ್ತಾರೆ, ಮಿಲೇನಿಯರ್ ಆದರೂ ತೊಗೊಂಡೋಗ್ಬಿಟ್ಟು ಒಳಗಡೆ ಹಾಕ್ತಾರೆ ಕಾನೂನು ವಿರುದ್ಧವಾಗಿ ಹೋದರೆ. ಇಷ್ಟು ಅಚ್ಚುಕಟ್ಟಾಗಿ ಕಾನೂನು ಇದ್ದಾಗ ನೀವು ಕಾನೂನು ಹೋರಾಟ ಮಾಡಿ, ನಿಮ್ಮ ಹತ್ರ ಸೂಕ್ತವಾದ ದಾಖಲೆಗಳಿದ್ದರೆ ಫಸ್ಟು ನಿಮ್ಮ ಮನೆಯನ್ನು ತೊಳ್ಕೊಳ್ಳಿ. ನೀವು ಇವತ್ತು ನಿಮ್ಮ ಜೊತೆ ಏನು ಸೋಕಾಳ್ ಲೀಡರ್ಸ್ ಕಾಯ್ಕೊಂಡು ನಿಮ್ಮ ಜೊತೆಯಲ್ಲಿ ಓಡಾಡ್ಕೊಂಡು ಇವತ್ತು ಮಾಡ್ತಾರೆ, ನಿಮ್ಮನ್ನು ತಪ್ಪುದಾರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಮುನ್ಸಾಮವರೇ. ನಿಮ್ಮನ್ನು ಜೋಕರ್ ಮಾಡುವಂಥ ಕೆಲಸನ ಇವತ್ತು ನಿಮ್ಮ ಜೊತೆಲಿರೋರೇ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತನ್ನು ನಾನು ಹೇಳ್ತಾ ಇದ್ದೀನಿ. ದಾಖಲೆಗಳು ತೊಗೊಂಬನ್ನಿ, ಕಾನೂನು ಹೋರಾಟ ಮಾಡಿ. ನಾವು ಬೆಂಬಲ ಸೂಚಿಸ್ತೀವಿ. ಯಾಕಂದರೆ ಕಾನೂನು ಎಲ್ಲರೂ ತಲೆ ಬಾಗಲೇಬೇಕು. ಇವತ್ತು ನಾವು 5-6 ವರ್ಷದಿಂದ ನೋಡ್ತಾನೆ ಇದ್ದೀವಿ ಮುನ್ಸಾಮಿಯವರು ಅದೊಂದು ಎಲ್ಲೆಲ್ಲೋ ಬರ್ತಾರೆ, ಈ ಜಮೀನು ಅಕ್ವೈರಿ ಆಗಿಬಿಟ್ಟಿದೆ, ಆ ಜಮೀನು ಒತ್ತುವರಿ ಆಗಿಬಿಟ್ಟಿದೆ, ಇಲ್ಲಿ ಪೇಪರ್ ತೀರ್ಸ್ಬಿಟ್ಟಿದ್ದಾರೆ, ಒಂದೂ ಪ್ರೂವ್ ಆಗಿಲ್ಲ. ಇವತ್ತು ಸಾರ್ವಜನಿಕರಲ್ಲಿ ಗೊಂದಲ ಮೂಡಿಸೋದು ಬೇಡ. ಯಾಕೆ ಈ ರೀತಿ ಮಾಡ್ತಾ ಇದ್ದೀರಿ ನೀವು? ದೇಶಹಳ್ಳಿ ಸರ್ವೆ ನಂಬರ್ 115ರಲ್ಲಿ ಸರ್ಕಾರಿ ಗೋಮಾಳದಲ್ಲಿ ಲೇಔಟ್ ಮಾಡಿ ಮಾರ್ಕೊಂಡಿದ್ದಾರೆ. ತಗೊಂಬರ್ರಿ ದಾಖಲೆಗಳನ್ನ, ಅದನ್ನು ಪ್ರೂವ್ ಮಾಡಿರಿ. ಇವತ್ತು ಮುಗಿಲಬೆಲೆ ಸರ್ವೆ ನಂಬರ್ 72ರಲ್ಲಿ
ಎಷ್ಟು ಅನ್ಯಾಯ ನಡೆದಿದೆ, ನಿಮ್ಮ ಜೊತೆನೆ ಓಡಾಡ್ಕೊಂಡಿದ್ದಾರಲ್ರಿ ಲೀಡರ್ಗಳು, ಎಷ್ಟು ಅನ್ಯಾಯ ಮಾಡಿದ್ರೆ ಅದನ್ನು ತಗೊಂಬಂದು ಪ್ರೂವ್ ಮಾಡ್ರಿ. ಇವತ್ತೊಬ್ಬ ಗಣ್ಯ ವ್ಯಕ್ತಿ ಜೈಲಿಗೆ ಹೋಗಿ ಬರ್ತಾನೆ ದಾಖಲೆಗಳು ತಿರ್ಚಿ, ಇವತ್ತು ನಿಮ್ಮ ಜೊತೆ ಲೀಡರ್ ಆಗಿ ಕೆಲಸ ಮಾಡ್ಕೊಂಡು ಓಡಾಡ್ತಾ ಇದ್ದಾನೆ, ನಿಮ್ಮನ್ನು ತಪ್ಪು ದಾರಿಗೆ ತಗೊಂಡು ಹೋಗ್ತಾ ಇದ್ದಾನೆ. ಸರ್ವೆ ನಂಬರ್ 30 ಅಣಗೇನಹಳ್ಳಿ ಯಾವ ರೀತಿ ಅಲ್ಲಿ ಅಕ್ರಮವಾಗಿ ಮಂಜೂರಾಗಿದೆ ಅಂತ ಅದನ್ನು ತೆಗೆದು ನೀವು ಪ್ರೂವ್ ಮಾಡಿ, ನಿಮ್ಮ ಮನೇನ ತೊಳಿರಿ, ನಿಮ್ಮ ಸುತ್ತು ಜೊತೆಲಿರೋರ್ದು ಶುದ್ಧೀಕರಣ ಮಾಡಿ, ಆಮೇಲೆ ಬೇರೆಯವ್ರದನ್ನು ನೀವು ಹುಡ್ಕೋದಕ್ಕೆ ಬನ್ನಿ ಅಂತೇಳಿ ನಾನು ಘಂಟಾಘೋಷವಾಗಿ ನಾನು ಹೇಳೋದಕ್ಕೆ ಬಯಸ್ತೀನಿ. ನಿಮ್ಮ ಮೇಲೆ ನಮಗೇನು ಯಾವುದೇ ರೀತಿ ಕೋಪ ಇಲ್ಲ. ಕಾನೂನು ಹೋರಾಟ ಮಾಡಿ, ಸುಖ ಸುಮ್ಮನೆ ಸಾರ್ವಜನಿಕರಲ್ಲಿ ಗೊಂದಲ ಸೃಷ್ಟಿ ಮಾಡಬೇಡಿ. ಬಂಗಾರಪೇಟೆ ಇವತ್ತು ಶಾಸಕರ ನೇತೃತ್ವದಲ್ಲಿ ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇದೆ. ಅಭಿವೃದ್ಧಿಗೆ ನಿಮ್ಮ ಕೈಲಾದರೆ ಸಹಕಾರ ಕೊಡಿ. ಇವತ್ತೇನು ಸ್ಥಳೀಯ ಸಂಸದರಿದ್ದಾರೆ ಮಲ್ಲೇಶ್ ಬಾಬುರವರು, ಅವ್ರು ಗೆದ್ದ ನಂತರ ಹೇಳಿದ್ರು ಶಾಸಕರಿಗೆ, ಸರ್ ನಾನು ನಿಮ್ಮ ಜೊತೆ ಕೈ ಜೋಡಿಸ್ತೀನಿ, ಕೇಂದ್ರ ಸರ್ಕಾರದಿಂದ ಯಾವ ರೀತಿ ಅನುದಾನ ತರಬೇಕು ಅಂತೇಳಿ ನನ್ನ ಪ್ರಯತ್ನ ನಾನು ಮಾಡ್ತೀನಿ, ನೀವು ಕರ್ನಾಟಕ ಸರ್ಕಾರದಲ್ಲಿ ಇವತ್ತಿನ ಸರ್ಕಾರ ಇದೆ, ನೀವು ನಮ್ಮ ಜೊತೆ ಕೈ ಜೋಡಿಸಿ ಇಬ್ಬರು ಅನ್ಯೋನ್ಯವಾಗಿ ಕೆಲಸಗಳು ಮಾಡಿಕೊಂಡು ಕ್ಷೇತ್ರನ ಅಭಿವೃದ್ಧಿ ಮಾಡೋಣ ಅನ್ನೋ ಒಂದು ಮಾತನ್ನು ಅವ್ರು ಹೇಳ್ತಾರೆ. ನಿಮ್ಗೆ ಯಾಕೆ ಈ ರೀತಿ ಮನೋಭಾವನೆ ಬರ್ತಾ ಇಲ್ಲ? ನೀವು ಮಾಡಬೇಕಾಗಿರೋ ಕೆಲಸ ತುಂಬ ಇದೆ. ಇವತ್ತು ನೀವು 5 ವರ್ಷ ಸಂಸದರಾಗಿದ್ದಾಗ ಏನೇನೋ ಮಾಡಾಕ್ಬಿಟ್ಟಿದ್ದೀನಿ, ಏನೂ ಇಲ್ಲ. ಇವತ್ತು ಏನು ರೈಲ್ವೆ ಸ್ಟೇಷನ್ಗಳೇನು ಡೆವಲಪ್ ಆಗಿದ್ದಾವೆ, ಇವಾಗ ಆಗ್ತಾ ಇದ್ದಾವೆ. ನಿಮ್ಮ ವ್ಯಾಪ್ತಿ ಬಿಟ್ಟು ಹಿಂದ್ಗಡೆ ಕಂಟೋನ್ಮೆಂಟಿಂದ ಹಿಡ್ಕೊಂಡು ಜೋಲಾರ್ಪೇಟೆ ತನಕ ಒಂದೇ ಪ್ರಾಜೆಕ್ಟಲ್ಲಿ ಸ್ಕೀಮ್ ಬಂದಿರತಕ್ಕಂಥದ್ದು. ಬರೀ ಬಂಗಾರಪೇಟೆ ಕೋಲಾರ ವ್ಯಾಪ್ತಿಲಿ ಏನು ಬರ್ತದೆ, ಬರೀ ಸ್ಟೇಷನ್ಗಳಿಗೆ ಸಪರೇಟಾಗಿ ಯಾವುದೂ ಸ್ಕೀಮ್ ಬಂದಿಲ್ಲ. ಇವತ್ತು ಬೂದಿಕೋಟೆ ಫ್ಲೈಓವರ್ ಇವತ್ತೇನು ಆಗ್ತಾ ಇದೆ, ಇವತ್ತು ಬ್ರಿಡ್ಜ್ KH ಮುನಿಯಪ್ಪನವ್ರ ಕಾಲದಲ್ಲಿ ಅವತ್ತು ಪ್ರಸ್ತಾವನೆ ಕೊಟ್ಟಿದ್ರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ, ಅವತ್ತು ಅಪ್ಲಿಕೇಶನ್ ಅವತ್ತು ಕೊಟ್ಟಿದ್ದು ಕಾರ್ಯಕ್ರಮ ಅದು. ನಿಮ್ಮ ಕಾಲದಲ್ಲಿ ನೀವು ಅದಕ್ಕೆ ಸಹಕಾರ ಕೊಟ್ಟಿದ್ದೀರಿ, ನಿಮ್ಮ ಸಂಸದರಾಗಿ ನಿಮ್ಮ ಜವಾಬ್ದಾರಿ ನೀವು ಮಾಡಿದ್ದೀರಿ. ಹಾಗಂತೇಳಿ ನಿಮ್ಮಿಂದನೇ ಎಲ್ಲ ಅಭಿವೃದ್ಧಿ ಆಗಿದೆ ಅಂತಂತಲ್ಲ. ದಯವಿಟ್ಟು ಅಭಿವೃದ್ಧಿ ಮಾಡೋರಿಗೆ ಸಹಕಾರ ಕೊಡೋದನ್ನು ಕಲೀರಿ. ರಾಜಕಾರಣ ಮಾಡಬೇಕು. ಈ ರೀತಿ ರಾಜಕಾರಣ ಮಾಡೋದು ಇವತ್ತೇನು ಸಾರ್ವಜನಿಕರಲ್ಲಿ ಗೊಂದಲ ಸೃಷ್ಟಿ ಮಾಡಿ ಸುಮ್ಮನೆ ಇವತ್ತು ನೀವು ಯಾವುದೋ ಒಂದು ಪೇಪರ್ ಇಟ್ಕೊಂಬಂದು ಹೇಳ್ತೀರಿ. ಇವತ್ತು ಪಾರ್ಥಣ್ಣವ್ರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು, ಖರಾಬಿದೆ ಒಬ್ಬಟ್ಲ ಕೆರೆ, ತೆಗೆದು ನೋಡ್ರಿ ದಾಖಲೆಗಳನ್ನ, ಕಾನೂನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಇವತ್ತು ಮುನ್ಸಿಪಲ್ ಲಿಮಿಟಿಗೆ ಬಂದಾಗ, ಮುನ್ಸಿಪಲ್ ಪರಿಮಿತಿಗೆ ಬಂದಾಗ, ಅದು ಮುನ್ಸಿಪಲ್ ಲಿಮಿಟಲ್ಲಿ ಕಾನೂನು ರೀತಿಯಾಗಿ ಅವರಿಗೆ ಮಂಜೂರಾಗಿರ್ತಕ್ಕಂಥ ಜಾಗ ಸುಬ್ಬಯ್ಯನವ್ರಿಗೆ ಖರೀದಿ ಮಾಡಿ ಆಕ್ಷನಲ್ಲಿ ಸುಬ್ಬಯ್ಯ ಶೆಟ್ಟರಿಗೆ ಆಕ್ಷನಲ್ಲಿ ಕೊಟ್ಟಿರ್ತಕ್ಕಂಥ ಜಾಗ ಮುನ್ಸಿಪಾಲಿಟಿಯಿಂದ ಅವತ್ತಿಂದ 1953ನೇ ಇಸ್ವಿ, ನಾನು ದಾಖಲೆ ತೆಗೆದು ನೋಡಿದ್ದೀನಿ, ಸುಮ್ಮನೆ ಮಾತಾಡ್ತಾ ಇಲ್ಲ. 53ನೇ ಇಸ್ವಿಲಿ ಅವ್ರಿಗೆ ಮಂಜೂರಾಗ್ತದೆ. 53ನೇ ಇಸ್ವಿಯಿಂದ ಇವತ್ತಿನ ತನಕ ಅವರು ಟ್ಯಾಕ್ಸ್ ಕಟ್ಕೊಂಡು ಬಂದಿರ್ತಾರೆ ಮುನ್ಸಿಪಾಲಿಟಿಗೆ, ಅವ್ರ ಹೆಸರಿಗೆ ಎಲ್ಲ ದಾಖಲೆಗಳಿರ್ತವೆ. ಅದನ್ನು ಇವತ್ತು ಯಾರೋ ಬೇರೆಯವ್ರು ಕೊಂಡ್ಕೊಂಡಿದ್ದಾರೆ. ಸುಮ್ಮನೆ ಪಬ್ಲಿಕ್ಕಲ್ಲಿ ಬಂದ್ಬಿಟ್ಟು ನೋಡಿ ಖರಾಬಿದೆ ಗುಳುಮ್ ಮಾಡಿಬಿಟ್ರು. ಹೇಳಿಕೆ ಕೊಡೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಿ ಹೇಳಿಕೆ ಕೊಡಿ. ಪಬ್ಲಿಕ್ಕಲ್ಲಿ ನೀವೇನು ಹೇಳೋದು ನಂಬ್ತಾರೆ ಅನ್ನೋ ಥರ ಆದರೆ ನಾಳೆ ಬೆಳಗ್ಗೆ ಇಲ್ಲೂ ಇದೆ. ನನಗೂ ಸುಮಾರಷ್ಟು ಕಾಲಗಳು ಬರ್ತಾ ಇದೆ ತಳ್ಳೂರಿಂದ. ಇವತ್ತು 20-23 ಎಕರೆ ಜಾಗನ ಖರೀದಿ ಮಾಡಿ SC ST ಜಾಗನ ಇವತ್ತು PTCLಗೆ ಅನ್ವಯ ಆಗಿರ್ತಕ್ಕಂಥ ಜಾಗ ಇವತ್ತು ಸುಮಾರು 9 ಎಕರೆ ಜಾಗನ ಸೇರಿಸಿ ಇವತ್ತು ಮಟ್ಟ ಮಾಡಿ ಇಟ್ಟಿದ್ದೀವಿ. ನನಗೂ ಕಾಲ್ಸ್ ಬರ್ತಾ ಇದೆ, ನಮ್ಮ ಕಡೆ ಮುಖಂಡರು ಎತ್ಕೊಂಡು ಬರ್ತಾರೆ ನಾಳೆ ಬೆಳಗ್ಗೆ, ನೋಡಿ ಈ ರೀತಿ ಆಗಿದೆ ಅಂತೇಳಿ. ಇದು ಚೆನ್ನಾಗಿರ್ತದ ಒಬ್ರಿಗೊಬ್ರು ಕೆಚ್ಚರಿಸ್ಕೊಳ್ಳೋದು? ಕಾನೂನು ರೀತಿ ಹೋರಾಟ ಮಾಡಿರಿ, ನಾನು ನಿಮ್ಮನ್ನು ಸ್ವಾಗತ ಮಾಡ್ತೀನಿ. ಅದು ಬಿಟ್ಬಿಟ್ಟು ದಯವಿಟ್ಟು ಇವತ್ತೇನು ಸಾರ್ವಜನಿಕರಲ್ಲಿ ಗೊಂದಲ ಸೃಷ್ಟಿ ಮಾಡಿ ಹೀರೋ ಆಗುವಂಥ ಕೆಲಸ ಮಾಡೋಕ್ಕೆ ಹೋದರೆ ನೀವು ಝೀರೋ ಆಗ್ತೀರಿ, ಜೋಕರ್ ಆಗ್ತೀರಿ ಅನ್ನೋ ಮಾತನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ.